ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಸೊ ಇದು ನಮ್ಮ ರೆಗ್ಯುಲರ್ ಅಂದ್ರೆ ಸಾಂಪ್ರದಾಯಿಕ ಪಾಡ್ಕಾಸ್ಟ್ ತರಹ ಅಲ್ಲ, ಬದಲಾಗಿ ಸಾಹಿತ್ಯದ ವಿದ್ಯಾರ್ಥಿಗಳಿಗಾಗಿ ಸಾನೆಟ್ 138 ಅನ್ನ ನಾವು ಸಂಪೂರ್ಣವಾಗಿ ಬಿಡಿಸಿಡ್ಲಿದ್ದೀವಿ. ಸೊ ಶುರು ಮಾಡೋಣ ಅಲ್ವಾ? ಹೆಡ್ಲೈನ್ ರೀಡಿಂಗ್, ಇಂಟ್ರೊಡಕ್ಷನ್. ಇಂಟ್ರೊಡಕ್ಷನ್. ಸೊ ನಾವು ಇವತ್ತು ಚರ್ಚಿಸ್ತಾ ಇರೋದು ಶೇಕ್ಸ್ಪಿಯರ್ ಬರೆದ ಒಟ್ಟು 154 ಸಾನೆಟ್ಗಳ ಪೈಕಿ ಡಾರ್ಕ್ ಲೇಡಿ ಸರಣಿಗೆ ಸೇರಿದ ಒಂದು ಬಹುಮುಖ್ಯ ಕವಿತೆ. ಎಂಎ ವಿದ್ಯಾರ್ಥಿಗಳು ನೆನಪಿಡಬೇಕಾದ ಅಂಶ ಏನಂದ್ರೆ, ಇದು ಪೆಟ್ರಾರ್ಕನ್ ಐಡಿಯಲ್ಸ್ ಅಂದ್ರೆ ಮಹಿಳೆಯನ್ನ ದೇವತೆಯಂತೆ ಅಂದ್ರೆ ಆ ಪರ್ಫೆಕ್ಟ್ ಕಳಂಕರರಹಿತ ಮೂರ್ತಿಯಂತೆ ಪೂಜಿಸುವ ಶೈಲಿ. ಕರೆಕ್ಟ್? ಎಕ್ಸಾಕ್ಟ್ಲಿ. ಆ ಆದರ್ಶಗಳನ್ನು ಬದಿಗಿಟ್ಟು ತನ್ನ ಡಾರ್ಕ್ ಲೇಡಿಯನ್ನ ಅತ್ಯಂತ ವಾಸ್ತವಿಕವಾಗಿ, ದೋಷಗಳಿಂದ ಕೂಡಿದ ಸಾಮಾನ್ಯ ಮಹಿಳೆಯಂತೆ ಶೇಕ್ಸ್ಪಿಯರ್ ಇಲ್ಲಿ ಚಿತ್ರಿಸಿದರೆ. ಇದು ನಿಜಕ್ಕೂ ಕುತೂಹಲಕಾರಿ. ನಮ್ಮ ಮಿಷನ್ ಕೂಡ ಅದೇ ಅಲ್ವಾ? ಪ್ರೀತಿ ಅಂದ್ರೆ ಕೇವಲ ಆದರ್ಶ ಅಲ್ಲ, ಗೊತ್ತಾ? ಪ್ರೀತಿಯಲ್ಲಿ ಮೋಸ, ಸುಳ್ಳು ಮತ್ತೆ ಆ ಕಾಂಪ್ರಮೈಸ್, ಹೊಂದಾಣಿಕೆಗಳು ಹೇಗೆ ಹಾಸ್ಹೋಗಾಗಿವೆ ಅನ್ನೋದನ್ನ ಶೇಕ್ಸ್ಪಿಯರ್ ವಾಸ್ತವಿಕವಾಗಿ ಮತ್ತು ಒಂದು ಐರಾನಿಕ್ ದೃಷ್ಟಿಕೋನದಿಂದ ಹೇಗೆ ಚಿತ್ರಿಸಿದ್ದಾರೆ ಅಂತ ನೋಡೋದು. ಹೌದು. ಪರೀಕ್ಷೆಯ ದೃಷ್ಟಿಯಿಂದ ಈ ಸಾನೆಟ್ ಯಾಕೆ ಮುಖ್ಯ ಅಂದ್ರೆ, ಪ್ರೇಮಿಗಳು ತಮ್ಮ ಸಂಬಂಧವನ್ನ ಉಳಿಸ್ಕೊಳ್ಳೋಕೆ ಪರಸ್ಪರರ ಸುಳ್ಳುಗಳನ್ನ ಹೇಗೆ ಪ್ರಜ್ಞಾಪೂರ್ವಕವಾಗಿ ಒಪ್ಕೊಳ್ತಾರೆ ಅನ್ನೋ ನೈಜ ಚಿತ್ರಣ ಇಲ್ಲಿದೆ. ಕರೆಕ್ಟ್. ಸೊ ಮುಂದಿನ ಭಾಗಕ್ಕೆ ಹೋಗೋಣ. ಓವರಾಲ್ ಸಮ್ಮರಿ ಆ್ಯಂಡ್ ಥೀಮ್ಸ್. ಓವರಾಲ್ ಸಮ್ಮರಿ ನೋಡೋದಾದ್ರೆ, ಇದೊಂದು ತುಂಬಾ ವಿಶಿಷ್ಟವಾದ ಪ್ರೇಮ ಸಂಬಂಧ. ಇಲ್ಲಿ ಪ್ರೇಯಸಿ ತಾನು ಕೇವಲ ಅವನಿಗೆ ಮಾತ್ರ ಸೇರಿದ್ದೀನಿ ಅಂತ ತನ್ನ ನಿಷ್ಠೆಯ ಬಗ್ಗೆ ಸುಳ್ಳೇಳ್ತಾಳೆ. ಅಂಡ್ ಅದೇ ಟೈಮಿಗೆ ಕವಿ ತನಗೆ ವಯಸ್ಸಾಗ್ತಾ ಇರೋದನ್ನ, ತನ್ನ ಯೌವನ ಕಳೆದೋಗ್ತಾ ಇರೋದನ್ನ ಅವಳಿಂದ ಮುಚ್ಚಿಡೋಕೆ ಟ್ರೈ ಮಾಡ್ತಾನೆ. ನಿಜ. ಇಲ್ಲಿರೋ ದೊಡ್ಡ ವಿಪರ್ಯಾಸ ಅಂದ್ರೆ, ಇಬ್ಬರಿಗೂ ತಾವು ಸುಳ್ಳು ಹೇಳ್ತಿದ್ದೀವಿ ಮತ್ತೆ ಎದುರಿನೋರು ಕೂಡ ಸುಳ್ಳು ಹೇಳ್ತಿದ್ದಾರೆ ಅನ್ನೋ ಕಟ್ಟು ಸತ್ಯ ಸ್ಪಷ್ಟವಾಗಿ ಗೊತ್ತಿದೆ. ಆದ್ರೂ ಆ ಸುಳ್ಳಿನ ಬೇಸ್ ಮೇಲೆಯೇ ಅವರ ರಿಲೇಶನ್ಶಿಪ್ ಕಂಟಿನ್ಯೂ ಆಗುತ್ತೆ. ಓ ವಾವ್! ಇದು ಪರೀಕ್ಷೆಗಾಗಿ ವಿದ್ಯಾರ್ಥಿಗಳು ಗಮನಿಸಲೇಬೇಕಾದ 4 ಮುಖ್ಯ ಥೀಮ್ಗಳನ್ನ ಹುಟ್ಟಾಕುತ್ತೆ. ಮೊದಲನೇದು ಡಿಸೆಪ್ಷನ್ ಆ್ಯಂಡ್ ಸೆಲ್ಫ್ ಡಿಸೆಪ್ಷನ್, ಅಂದ್ರೆ ಮೋಸ ಮತ್ತು ಸ್ವಯಂ ವಂಚನೆ. ಹೌದು, ಶಾಂತಿಯನ್ನ ಕಾಪಾಡಿಕೊಳ್ಳೋಕೆ ಸತ್ಯಕ್ಕಿಂತ ಭ್ರಮೆಯನ್ನೇ ಆಯ್ದುಕೊಳ್ಳೋದು. ಎರಡನೇ ಥೀಮ್ ಬಂದು ರಿಯಲಿಸ್ಟಿಕ್ ವ್ಯೂ ಆಫ್ ಲವ್, ಪ್ರೀತಿಯ ವಾಸ್ತವಿಕ ಚಿತ್ರಣ. ಪ್ರೀತಿ ಪರಿಪೂರ್ಣ ಅಲ್ಲ, ಅದರಲ್ಲಿ ದೋಷಗಳಿರುತ್ತೆ ಅನ್ನೋದು. ಮತ್ತೆ ಮೂರನೇದು ಫಿಯರ್ ಆಫ್ ಏಜಿಂಗ್, ವಯಸ್ಸಾಗುವ ಭಯ. ಪ್ರೀತಿಯಲ್ಲಿ ಯೌವನದಿಂದ ಕಾಣುವ ಮನುಷ್ಯನ ಸಹಜ ಬಯಕೆ. ಅಬ್ಸಲ್ಯೂಟ್ಲಿ. ಮತ್ತು ಕೊನೆಯದಾಗಿ ಮ್ಯೂಚುವಲ್ ಕಾಂಪ್ರಮೈಸ್, ಪರಸ್ಪರ ಹೊಂದಾಣಿಕೆ, ಅಂದ್ರೆ ಆ ಕಹಸತ್ಯಗಳನ್ನ ನಿರ್ಲಕ್ಷಿಸುವ ಒಂದು ಮೂಕ ಒಪ್ಪಂದ. ಇದನ್ನ ನೋಡಿದ್ರೆ ಇದು ಆ ರೋಮಿಯೋ ಜೂಲಿಯೆಟ್ ತರ ಪ್ರಾಣ ಕೊಡುವ ಪ್ರೀತಿ ಅಲ್ಲ, ಬದಲಾಗಿ ಈಗಿನ ಕಾಲದ ಕಾಂಪ್ಲಿಕೇಟೆಡ್ ರಿಲೇಶನ್ಶಿಪ್ಸ್ ತರ ಇದೆ ಅಲ್ವಾ? ಇಬ್ರಿಗೂ ತಾವು ನಾಟಕ ಮಾಡ್ತಿದೀವಿ ಅಂತ ಗೊತ್ತಿದ್ರೂ ತಮ್ಮ ಈಗೋ ಉಳಿಸ್ಕೊಳಕ್ಕೆ ಸುಳ್ಳು ಹೇಳ್ತಲೇ ಇರ್ತಾರೆ. ಇದು ಆಶ್ಚರ್ಯಕರ. ಖಂಡಿತ, ಇದು ವಾಸ್ತವ. ಸೊ ಈಗ ಕವಿತೆಯ ಸಾಲುಗಳ ಒಳಗೆ ಹೋಗೋಣ. ಹೌದು. ಫಸ್ಟ್ ಕ್ವಾಟ್ರೇನ್. ನಾನು ಪೂರ್ತಿ ಸ್ಟ್ಯಾನ್ಸಾನ ಇಂಗ್ಲಿಷ್ನಲ್ಲಿ ಓದ್ತೀನಿ. ವೆನ್ ಮೈ ಲವ್ ಸ್ವೇರ್ಸ್ ದಟ್ ಶಿ ಇಸ್ ಮೇಡ್ ಆಫ್ ಟ್ರೂತ್, ಐ ಡೂ ಬಿಲೀವ್ ಹರ್, ದೋ ಐ ನೋ ಶಿ ಲೈಸ್, ದಟ್ ಶಿ ಮೈಟ್ ಥಿಂಕ್ ಮೀ ಸಮ್ ಅನ್ಟ್ಯೂಟೆಡ್ ಯೂತ್, ಅನ್ಲರ್ನ್ಡ್ ಇನ್ ದ ವರ್ಲ್ಡ್ಸ್ ಫಾಲ್ಸ್ ಸಟಲ್ಟೀಸ್. ಈ ಮೊದಲ ನುಡಿಯ ಲೈನ್ ಬೈ ಲೈನ್ ವಿವರಣೆಯನ್ನ ನೋಡೋಣ. ಇಲ್ಲೇ ಕವಿ ಮತ್ತು ಪ್ರೇಯಸಿಯ ನಡುವಿನ ಸಂಘರ್ಷ, ಅಂದ್ರೆ ಟ್ರೂತ್ ವರ್ಸಸ್ ಡಿಸೆಪ್ಷನ್ ಶುರುವಾಗೋದು. ಆಕೆ ತಾನು ಸತ್ಯವಂತೆ, ಮೇಡ್ ಆಫ್ ಟ್ರೂತ್ ಅಂತ ಆಣೆ ಮಾಡಿದಾಗ ಕವಿ ಆ ಸುಳ್ಳನ್ನ ನಂಬಿದಂತೆ ನಟಿಸ್ತಾನೆ. ಕರೆಕ್ಟ್. ಅಲ್ಲಿ ಅನ್ಟ್ಯೂಟರ್ಡ್ ಯೂತ್ ಅನ್ನೋ ಪದ ಬಳಕೆ ಬಹಳ ಮುಖ್ಯ. ಅಂದ್ರೆ ಪ್ರಪಂಚದ ಮೋಸದ ಅರಿವಿಲ್ಲದ ಮುಗ್ಧ ಯುವಕ. ಕವಿ ಯಾಕೆ ಆ ಸುಳ್ಳನ್ನ ನಂಬುತ್ತಾನೆ ಅಂದ್ರೆ, ಆಕೆ ತನ್ನನ್ನ ಇನ್ನೂ ಪ್ರಪಂಚದ ಜ್ಞಾನವಿಲ್ಲದ ಮುಗ್ಧ ಯುವಕ ಅಂತ ಭಾವಿಸಲಿ ಅನ್ನೋ ಉದ್ದೇಶ ಅಲ್ವಾ? ತನಗೆ ವಯಸ್ಸಾಗಿದೆ ಅನ್ನೋದನ್ನ ಮುಚ್ಚಿಡೋಕೆ. ಎಕ್ಸಾಕ್ಟ್ಲಿ. ಎಂಎ ವಿದ್ಯಾರ್ಥಿಗಳು ಈ ಇನ್ಸೈಟ್ ಅನ್ನ ಎಕ್ಸಾಮ್ನಲ್ಲಿ ಬರೀಬೇಕು. ಭಾವನಾತ್ಮಕ ನೆಮ್ಮದಿಗಾಗಿ, ಇಮೋಷನಲ್ ಕಂಫರ್ಟ್ಗಾಗಿ ಕವಿ ಸತ್ಯವನ್ನ ಹೇಗೆ ಬಲಿ ಕೊಡ್ತಾನೆ ಅನ್ನೋದು. ಸುಳ್ಳು ಹೇಳೋದು ಕೇವಲ ಒಬ್ಬರ ಕಡೆಯಿಂದ ಅಲ್ಲ, ಅದು ಇಬ್ಬರ ನಡುವಿನ ಒಂದು ಸೈಲೆಂಟ್ ಅಗ್ರಿಮೆಂಟ್. ಹೌದು. ಸೆಕೆಂಡ್ ಕ್ವಾಟ್ರೇನ್ ಸ್ಟ್ಯಾನ್ಸಾ ಹೀಗಿದೆ. ದಸ್ ಫೇನ್ಲಿ ಥಿಂಕಿಂಗ್ ದಟ್ ಶಿ ಥಿಂಕ್ಸ್ ಮೀ ಯಂಗ್, ಆಲ್ದೋ ಶಿ ನೋಸ್ ಮೈ ಡೇಸ್ ಆರ್ ಪಾಸ್ಟ್ ದ ಬೆಸ್ಟ್, ಸಿಂಪ್ಲಿ ಐ ಕ್ರೆಡಿಟ್ ಹರ್ ಫಾಲ್ಸ್ ಸ್ಪೀಕಿಂಗ್ ಟಂಗ್, ಆನ್ ಬೋತ್ ಸೈಡ್ಸ್ ದಸ್ ಇಸ್ ಸಿಂಪಲ್ ಟ್ರೂತ್ ಸಪ್ರೆಸ್ಡ್. ಈ ಎರಡನೇ ನುಡಿ ಪರಸ್ಪರ ಮೋಸದ ಅಂದ್ರೆ ಮ್ಯೂಚುವಲ್ ಡಿಸೆಪ್ಷನ್ ಕಲ್ಪನೆಯನ್ನ ಮತ್ತಷ್ಟು ಆಳವಾಗಿಸುತ್ತೆ. ಇಲ್ಲಿ ವೇನ್ಲಿ ಥಿಂಕಿಂಗ್ ಅನ್ನೋ ಪದಬಳಕೆ ವಿದ್ಯಾರ್ಥಿಗಳು ಗಮನಿಸಬೇಕು.
ವ್ಯರ್ಥವಾಗಿ ಯೋಚಿಸುವುದು ಅಂತ. ಅಂದ್ರೆ ತನ್ನ ಯೌವನದ ದಿನಗಳು ಕಳೆದಿವೆ, ಡೇಸ್ ಆರ್ ಪಾಸ್ಟ್ ದ ಬೆಸ್ಟ್ ಅಂತ ಪ್ರೇಯಸಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಹೌದು, ಗೊತ್ತಿದೆ. ಆದರೂ ಅವಳು ತನ್ನನ್ನ ಯುವಕ ಅಂತ ಭಾವಿಸಿದ್ದಾಳೆ ಅಂತ ಕವಿ ನಂಬೋಕೆ ಟ್ರೈ ಮಾಡ್ತಾನೆ, ಮತ್ತು ಅವಳ ಸುಳ್ಳು ಮಾತಿಗೆ ಅಂದ್ರೆ ಫಾಲ್ಸ್ ಸ್ಪೀಕಿಂಗ್ ಟಂಗ್ಗೆ ವೇಟ್, ಇಲ್ಲಿ ಒಂದು ಪ್ರಶ್ನೆ. ಕವಿ ತಾನು ಅವಳ ಸುಳ್ಳುಗಳಿಗೆ ಉದ್ದೇಶಪೂರ್ವಕವಾಗಿಯೇ ಮನ್ನಣೆ ಕೊಡ್ತಿದ್ದೀನಿ ಅಂತ ಒಪ್ಕೊಳ್ತಿದ್ದಾನೆ. ಸತ್ಯವನ್ನ ಎದುರಿಸೋ ಬದಲು ಮುಚ್ಚಿಡೋದೆ ಅಂದ್ರೆ ಸಪ್ರೆಸ್ ಮಾಡೋದೆ ಇಬ್ಬರಿಗೂ ಸುಲಭ ಅಂತ ಅನ್ನಿಸ್ತಿದ್ಯಾ? ಬಹಳ ಅದ್ಭುತವಾದ ಪಾಯಿಂಟ್ ಇದು. ಹೌದು, ಆನ್ ಬೋತ್ ಸೈಡ್ಸ್ ದಸ್ ಇಸ್ ಸಿಂಪಲ್ ಟ್ರೂತ್ ಸಪ್ರೆಸ್ಡ್ ಅನ್ನೋ ಸಾಲು ಮನುಷ್ಯನ ಸಂಬಂಧಗಳ ಸಂಕೀರ್ಣತೆಯನ್ನು ತೋರಿಸುತ್ತೆ. ಸತ್ಯವನ್ನ ಎದುರಿಸಿದ್ರೆ ಜಗಳ ಆಗ್ಬೋದು, ಅಥವಾ ರಿಲೇಶನ್ಶಿಪ್ ಬ್ರೇಕ್ ಆಗ್ಬೋದು. ಕರೆಕ್ಟ್. ಹಾಗಾಗಿ ಪ್ರೇಮಿಗಳು ವಾಸ್ತವಕ್ಕಿಂತ ಆ ಇಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಭಾವನಾತ್ಮಕ ತೃಪ್ತಿಗೆ ಹೆಚ್ಚು ಒತ್ತು ಕೊಡ್ತಾರೆ. ಪರೀಕ್ಷೆಯ ದೃಷ್ಟಿಯಿಂದ ಇದು ಪ್ರಮುಖ ಅಂಶ. ನಿಜ, ಇದು ಒಂದು ರೀತಿಯ ಬದುಕುವ ಕಲೆ ತರಹ ಆಗಿದೆ ಅವರಿಗೆ. ಈಗ ಮೂರನೇ ನುಡಿ, ಥರ್ಡ್ ಕ್ವಾಟ್ರೇನ್. ಬಟ್ ವೇರ್ ಫೋರ್ ಸೇಸ್ ಶಿ ನಾಟ್ ಶಿ ಈಸ್ ಅನ್ಜಸ್ಟ್, ಅಂಡ್ ವೇರ್ ಫೋರ್ ಸೇ ನಾಟ್ ಐ ದಟ್ ಐ ಆಮ್ ಓಲ್ಡ್. ಓ, ಲವ್ಸ್ ಬೆಸ್ಟ್ ಹ್ಯಾಬಿಟ್ ಇಸ್ ಇನ್ ಸೀಮಿಂಗ್ ಟ್ರಸ್ಟ್, and age and love loves not to have years told. ಇಲ್ಲಿ ಕವಿ ತನ್ನನ್ನು ತಾನೇ ಕೆಲವು ಪ್ರಶ್ನೆಗಳನ್ನ ಕೇಳ್ಕೊಳ್ತಾನೆ. ಎಕ್ಸಾಮ್ನಲ್ಲಿ ಇದನ್ನ ರಿಟಾರಿಕಲ್ ಕ್ವೆಶ್ಚನ್ಸ್ ಅಂತ ವಿದ್ಯಾರ್ಥಿಗಳು ಮೆನ್ಷನ್ ಮಾಡಬೇಕು. ಆಕೆ ತಾನು ನಿಷ್ಠಾವಂತೆ ಅಲ್ಲ ಅಂತ ಯಾಕೆ ಒಪ್ಕೊಳ್ಳಲ್ಲ, ಮತ್ತು ನಾನು ನನಗೆ ವಯಸ್ಸಾಗಿದೆ ಅಂತ ಯಾಕೆ ಹೇಳಲ್ಲ ಅಂತ ಕೇಳ್ತಾನೆ. ಹೌದು, ಇದಕ್ಕೆ ಉತ್ತರ ಮೂರನೇ ಸಾಲಿನಲ್ಲಿದೆ. ಸೀಮಿಂಗ್ ಟ್ರಸ್ಟ್ ಅಂದ್ರೆ ನಂಬಿಕೆಯಂತೆ ಕಾಣುವುದು. ಪ್ರೀತಿ ಹೊರಗಿನಿಂದ ನಂಬಿಕೆಯಂತೆ ಕಂಡಾಗ ಮಾತ್ರ ಚೆನ್ನಾಗಿ ವರ್ಕ್ ಆಗತ್ತೆ. ಓ, ಇದು ಒಂಥರ ತಮ್ಮ ಆಕರ್ಷಣೆಯನ್ನ ಕಳೆದುಕೊಳ್ಳುವ ಭಯ, ತಮ್ಮ ಈಗೋ ರಕ್ಷಿಸ್ಕೊಳ್ಳೋಕೆ ಸುಳ್ಳು ಹೇಳ್ತಾರೆ. ಸತ್ಯ ಸಂಬಂಧ ಮುರಿಯುತ್ತೆ ಅಂದ್ರೆ ಸುಳ್ಳು ಅದನ್ನ ಉಳಿಸ್ತಾ ಇದೆ. ಇದೊಂದು ದೊಡ್ಡ ಆಹಾ ಮೂಮೆಂಟ್ ನಮ್ಗೆ. ಎಕ್ಸಾಕ್ಟ್ಲಿ. ಆ ಕೊನೆಯ ಸಾಲು ನೋಡಿ, ಏಜ್ ಇನ್ ಲವ್ ಲವ್ಸ್ ನಾಟ್ ಟು ಹ್ಯಾವ್ ಇಯರ್ಸ್ ಟೋಲ್ಡ್. ಪ್ರೀತಿಯಲ್ಲಿ ಇರುವವರಿಗೆ ತಮ್ಮ ವಯಸ್ಸನ್ನು ನೆನಪಿಸೋದು ಇಷ್ಟ ಇರಲ್ಲ ಅನ್ನೋ ಹ್ಯೂಮನ್ ಫಿಯರ್ ಆಫ್ ಏಜಿಂಗ್ ಅನ್ನ ಶೇಕ್ಸ್ಪಿಯರ್ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ನಿಜಕ್ಕೂ ವಾಸ್ತವಿಕವಾದ ಸಾಲು. ಈಗ ಕವಿತೆಯ ಕ್ಲೈಮ್ಯಾಕ್ಸ್, ಫೈನಲ್ ಕಪ್ಲೆಟ್. ದೇರ್ಫೋರ್ ಐ ಲೈ ವಿತ್ ಹರ್ ಅಂಡ್ ಶಿ ವಿತ್ ಮೀ, ಅಂಡ್ ಇನ್ ಆರ್ ಫಾಲ್ಟ್ಸ್ ಬೈ ಲೈಸ್ ವಿ ಫ್ಲಾಟರ್ಡ್ ಬಿ. ಇದು ಸೋನೆಟ್ನ ಅಂತಿಮ ದ್ವಿಪದಿ ಅಥವಾ ಕಪ್ಲೆಟ್. ಇಲ್ಲಿ ಐ ಲೈ ವಿತ್ ಹರ್ ಅಂಡ್ ಶಿ ವಿತ್ ಮೀ ಅನ್ನೋ ಸಾಲಿನಲ್ಲಿ ಲೈ ಅನ್ನೋ ಪದಕ್ಕೆ ಎರಡು ಅರ್ಥಗಳಿವೆ. ಎಕ್ಸಾಮಲ್ಲಿ ಇದನ್ನ ಪನ್ ಅಥವಾ ಶ್ಲೇಷಾಲಂಕಾರ ಅಂತ ಬರಿಬೇಕು. ಲೈಕ್ ಡಬಲ್ ಮೀನಿಂಗ್. ಒಂದು ಫಿಸಿಕಲ್ ಇಂಟಿಮೆಸಿ, ದೈಹಿಕ ಸಾಮೀಪ್ಯ, ಮತ್ತೊಂದು ಸುಳ್ಳು ಹೇಳುವುದು, ಟೆಲಿಂಗ್ ಫಾಲ್ಸ್ಹುಡ್ಸ್. ಕರೆಕ್ಟ್. ತಮ್ಮ ತಪ್ಪುಗಳನ್ನ ನ್ಯೂನತೆಗಳನ್ನ ಎದುರಿಸೋ ಬದಲು ಇಬ್ರೂ ಆ ಸುಳ್ಳುಗಳ ಮೂಲಕವೇ ಒಬ್ರಿಗೊಬ್ರು ಹೊಗಳ್ಕೊಳ್ತಾರೆ, ಫ್ಲಾಟರ್ಡ್ ಬಿ ಅಂತ. ಇದು ಎಷ್ಟು ಹಾಸ್ಯಮಯವಾಗಿದೆ ಅಂದ್ರೆ ಜೊತೆಗೆ ಅಷ್ಟೇ ರಿಯಲಿಸ್ಟಿಕ್ ಕೂಡ. ಹೌದು. ಈ ದ್ವಿಪದಿಯ ಕವಿತೆಯ ಕ್ಲೈಮ್ಯಾಕ್ಸ್, ಪ್ರೀತಿ ಯಾವಾಗಲೂ ಪರ್ಫೆಕ್ಟ್ ಆಗಿರಬೇಕಿಲ್ಲ, ಪರಸ್ಪರರ ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಂಡು ಈ ರೀತಿ ಸುಳ್ಳುಗಳ ಮೂಲಕವೇ ಹೊಂದಾಣಿಕೆ ಮಾಡಿಕೊಳ್ಳೋದು ಕೂಡ ಪ್ರೀತಿಯೇ ಅನ್ನೋದನ್ನ ಸ್ಟೂಡೆಂಟ್ಸ್ ತಮ್ಮ ಆನ್ಸರ್ನಲ್ಲಿ ಮೆನ್ಷನ್ ಮಾಡಬೇಕು. ಇದು ರೊಮ್ಯಾನ್ಸ್ ಬಗ್ಗೆ ಸಂಪೂರ್ಣವಾಗಿ ಬೇರೆದೇ ಆದ ಒಂದು ಪರ್ಸ್ಪೆಕ್ಟಿವ್ ಕೊಡುತ್ತೆ ನಮಗೆ. ಕನ್ಕ್ಲೂಷನ್. ಒಟ್ಟಾರೆಯಾಗಿ ಸಾರಾಂಶವನ್ನ ಪುನರಾವರ್ತನೆ ಮಾಡೋದಾದ್ರೆ, ಈ ಸಾನೆಟ್ ಆ ಹಳೆಯ ಐಡಿಯಲೈಸ್ಡ್ ರೊಮ್ಯಾನ್ಸ್ ಕಲ್ಪನೆಯನ್ನ ಬ್ರೇಕ್ ಮಾಡುತ್ತೆ. ಪ್ರೀತಿ ಅಂದ್ರೆ ಕೇವಲ ಸತ್ಯ ಅಲ್ಲ, ಅದು ಸತ್ಯ, ಸುಳ್ಳು ಮತ್ತೆ ಭಾವನಾತ್ಮಕ ಅಗತ್ಯಗಳ ಒಂದು ಕಾಂಪ್ಲೆಕ್ಸ್ ಬ್ಯಾಲೆನ್ಸ್. ಖಂಡಿತ. ಸೊ ಇದೇ ರೀತಿಯ ಮತ್ತಷ್ಟು ಆಳವಾದ ಸಾಹಿತ್ಯ ವಿಶ್ಲೇಷಣೆಗಳಿಗಾಗಿ ಮತ್ತು ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು, MA ಸಾಹಿತ್ಯ ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಂಬಿದೀವಿ. ಖಂಡಿತ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ. ಥ್ಯಾಂಕ್ ಯು. Hello Karnataka viewers. If you found this explanation of Sonnet 129 helpful, please subscribe to this channel for more literature videos. Jai RCB.